ಬೇಕೇ ಬೇಕು, ಈ ಸಲ ನಾವು ಮಂತ್ರಿಯಾಗಬೇಕು. ಜುಲೈನಲ್ಲಿ ಸಂಪುಟ ಸರ್ಕಸ್, ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಕೊಕ್ ಬೀಳುತ್ತೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುಹಾಕೊಂಡಿದೆ. ಇನ್ನು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ತಲೆಬೇನೆ ಶುರುವಾಗಿದೆ. ಯಾರನ್ನ ಮಂತ್ರಿ ಮಾಡೋದು, ಯಾರನ್ನ ಕೈ ಬಿಡೋದು, ಈ ರೀತಿ ಪ್ರಶ್ನೆ ಈಗ ಹುಟ್ಟಿರುವಂಥದ್ದು. ಬೇಕೇ ಬೇಕು, ಈ ಸಲ ಮಂತ್ರಿ ಆಗಬೇಕು. ಜುಲೈನಲ್ಲಿ ಸಂಪುಟ ಸರ್ಕಸ್, ಯಾರಿಗೆ ಲಕ್ ಒಲಿಯುತ್ತೆ, ಯಾರಿಗೆ ಮಂತ್ರಿ ಸ್ಥಾನ ಕೈ ತಪ್ಪುತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಈಗ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಸಂಪುಟ ರಚನೆ. ಯಾರನ್ನ ಮಂತ್ರಿ ಮಾಡೋದು, ಯಾರನ್ನ ಕೈ ಬಿಡೋದು, ಹೊಸಬರೋ ಅಥವಾ ಹಳಬರೋ? ಡಿ.ಕೆ. ಶಿವಕುಮಾರ್ಗೆ ಈ ರೀತಿ ಈಗ ಟೆನ್ಷನ್ ಶುರುವಾಗಿದೆ. ಖಾಲಿ ಇರುವಂತಹ 20 ಸ್ಥಾನಗಳಿಗೆ 80ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ದೆಹಲಿಯಲ್ಲೇ ಮಂತ್ರಿಗಿರಿ ಆಕಾಂಕ್ಷಿಗಳೀಗ ಠಿಕಾಣಿಯನ್ನ ಹೂಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬೇಕೇ ಬೇಕು, ನಾವು ಈ ಸಲ ಮಂತ್ರಿ ಆಗಬೇಕು ಅಂತ ಹೇಳಿ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಜುಲೈನಲ್ಲಿ ಸಂಪುಟ ಪುನರ್ರಚನೆಯಾಗಲಿದೆ. ಸಂಪುಟ ರಚನೆ ವಿಚಾರ ಈಗ ಡಿ.ಕೆ. ಶಿವಕುಮಾರ್ಗೆ ತಲೆನೋವನ್ನ ತಂದಿಟ್ಬಿಟ್ಟಿದೆ. ಯಾರನ್ನು ಮಂತ್ರಿ ಮಾಡೋದಪ್ಪ, ಇಲ್ಲಿ ಯಾರನ್ನು ಕೈ ಬಿಡೋದು ಅನ್ನುವಂಥದ್ದು ದೊಡ್ಡ ತಲೆನೋವಾಗಿರೋದು. ಹೊಸಬ್ರು ಕೊಡೋದಾ, ಹಳೆಬ್ರು ಕೊಡೋದಾ? ಎಲ್ಲರೂ ಕೂಡ ನನಗೆ ಬೇಕು, ನಾನು ಈ ಬಾರಿ ಮಂತ್ರಿ ಆಗ್ತೀನಿ ಅಂತ ದುಂಬಾಲು ಬಿದ್ದಿದ್ದಾರೆ. ಖಾಲಿ ಇರುವಂತಹ 20 ಸ್ಥಾನಗಳಿಗೆ 80ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹೇಗೆ ತಾನೇ ಮಂತ್ರಿಗಿರಿಯನ್ನು ಹಂಚಬೇಕು? ಇಲ್ಲಿ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿರುವಂಥದ್ದು. ದೆಹಲಿಯಲ್ಲೇ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಮಂತ್ರಿ ಆಕಾಂಕ್ಷಿಗಳು, ಅವರೆಲ್ಲರೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಬೇಕೇ ಬೇಕು, ಈ ಸಲ ನಾವು ಮಂತ್ರಿ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂಥದ್ದು. ನಮಗೂ ಕೊಡಿ ಮಂತ್ರಿ ಸ್ಥಾನವನ್ನು ಅಂತ ಆಕಾಂಕ್ಷಿಗಳಿದ್ದಾರೆ. 20 ಸಚಿವ ಸಂಪುಟ ಸ್ಥಾನ ಖಾಲಿ ಇರುವಂಥದ್ದು. ಆದರೆ 80 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ತಾನೇ ಕೊಡೋದು? ಎಲ್ಲರೂ ನಾನು ಮಂತ್ರಿ ಆಗಬೇಕು ಅಂತ ಇರುವಂಥದ್ದು. 20ರ ಪೈಕಿ ಯಾರಿಗೆ ಕೊಡೋದು ಅನ್ನುವಂಥದ್ದು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿಬಿಟ್ಟಿದೆ. ಇನ್ನು 20 ಸಚಿವ ಸ್ಥಾನ ಖಾಲಿ ಇದೆ, ಅದರಲ್ಲಿ 1 ಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಶಾಸಕರು ಇಲ್ಲಿ ಕಸರತ್ತನ್ನ ನಡೆಸ್ತಿದ್ದಾರೆ. ನಮಗೆ ಕೊನೆ ಚುನಾವಣೆ ಇದು, ಮತ್ತೆ ನಾವು ಎಲೆಕ್ಷನ್ ನಿಲ್ಲೋದಿಲ್ಲ, ಈ ಬಾರಿ ಆದ್ರೂ ಮಂತ್ರಿಯನ್ನ ಮಾಡಿ ಅಂತ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಡೋಂಟ್ ಕೇರ್ ಅಂತ ಇದ್ದಾರೆ. ನೀವೇನಾದರೂ ಹೇಳ್ಕೊಳ್ಳಿ, ಡೋಂಟ್ ಕೇರ್, ಎಲ್ಲವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಹೆಗಲಿಗೆ ಬಿಟ್ಟಿದ್ದಾರೆ. ಅದನ್ನ ಹೈಕಮಾಂಡ್ ಹೇಳಿದವರೇ ಮಂತ್ರಿ ಅಂತ ಡಿ.ಕೆ. ಶಿವಕುಮಾರ್ ಇಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಮಧ್ಯ ಪ್ರವೇಶ ಮಾಡಲ್ಲ ಅಂತ ಕಡ್ಡಿ ಮುರಿದಂತ ಹೇಳ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಏನಿದ್ರು ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಅದನ್ನ ಯಾರು ಮಂತ್ರಿ ಆಗಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾನು ಇದಕ್ಕೆ ತಲೆ ಹಾಕಲ್ಲ ಅಂತ ಡಿ.ಕೆ. ಶಿವಕುಮಾರ್ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಇದು ಕೊನೆಯ ಚುನಾವಣೆ, ನಮಗೆ ಈ ಸಲ ಆದರೂ ಮಂತ್ರಿಗಿರಿಯನ್ನು ಕೊಡಿ, ಮತ್ತೆ ನಾವು ಎಲೆಕ್ಷನ್ಗೆ ನಿಲ್ಲಲ್ಲ, ಈ ಬಾರಿ ಆದರೂ ನಮಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ಇದು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಮಾಡ್ತಾ ಇಲ್ಲ ಡಿ.ಕೆ. ಶಿವಕುಮಾರ್. ಇನ್ನು ಹಿರಿಯ ಶಾಸಕರಿಂದ ಲಾಬಿಯನ್ನು ನಡೆಸಲಾಗ್ತಾ ಇದೆ. ಯಾರ್ಯಾರಂತ ನೋಡೋದಾದರೆ ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್ ಹಾಗೂ ಎಸ್.ಎಸ್. ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದಿಂದ ಅವರು ಪ್ರಯತ್ನ ಪಡ್ತಾ ಇರುವಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ವಿ ನಾಗೇಂದ್ರ ಕೂಡ ಆಕಾಂಕ್ಷಿಗಳಾಗಿರುವಂಥದ್ದು. ಹಿರಿಯ ಶಾಸಕರಿಂದ ಈಗ ಲಾಬಿ ನಡೆಸಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ನಾಗೇಂದ್ರ ಇರ್ಬೋದು, ಇವರೆಲ್ಲರೂ ಕೂಡ ನಮಗೆ ಅವಕಾಶವನ್ನು ಕೊಡಿ, ನಾವು ಈ ಬಾರಿ ಎಲೆಕ್ಷನ್ನಿಗೆ ಕೊನೆ ಬಾರಿ ನಿಲ್ತಾ ಇರೋದು, ಹಾಗಾಗಿ ನಮಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ. ಇನ್ನು ದೊಡ್ಡವರ ಮಧ್ಯೆ ಯುವ ಶಾಸಕರಿಂದಲೂ ಕೂಡ ಲಾಬಿ ಮಾಡಲಾಗ್ತಾ ಇದೆ. ಹೊಸ ಸೂತ್ರವನ್ನ ಅಳವಡಿಸಿಕೊಳ್ಳಲು ಹೈಕಮಾಂಡ್ ಒಂದು ಕಡೆ ಚಿಂತನೆಯನ್ನ ಮಾಡ್ತಾ ಇದೆ. ಯುವ ಶಾಸಕರಿಗೆ ಆದ್ಯತೆಯನ್ನ ನೀಡಲು ವರಿಷ್ಠರು ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. 2-3 ಬಾರಿ ಗೆದ್ರು ಮಂತ್ರಿ ಆಗದಂತಹ ಉತ್ಸಾಹಿಗಳು ಯಾರಿದ್ದಾರೆ ಅಂಥವರಿಗೆ ಈ ಬಾರಿ ಮಣೆ ಹಾಕಲು ಹೈಕಮಾಂಡ್ ಮುಂದಾಗ್ತಾ ಇದೆ. ನೋಡಿ, ಇದೇ ಕಾರಣಕ್ಕೆ ಹಿರಿಯ ಶಾಸಕರಲ್ಲಿ ಟೆನ್ಷನ್.
ಯುವ ಶಾಸಕರಿಗೆ ಮಣೆ ಹಾಕ್ತಿರೋದ್ರಿಂದ ಹಿರಿಯ ಶಾಸಕರಿಗೆ ಎಲ್ಲೋ ಒಂದು ಕಡೆ ಟೆನ್ಷನ್ ಶುರುವಾಗ್ತಾ ಇದೆ. ದೊಡ್ಡವರ ಮಧ್ಯೆ ಯುವ ಶಾಸಕರಿಂದ ಲಾಬಿ ನಡೆಸಲಾಗ್ತಾ ಇದೆ. ಹೊಸ ಸೂತ್ರವನ್ನು ಅಳವಡಿಸಿಕೊಳ್ಳಲು ಹೈಕಮಾಂಡ್ ಒಂದು ಕಡೆ ಚಿಂತನೆ ಮಾಡ್ತಾ ಇದೆ. ಯುವ ಶಾಸಕರಿಗೆ ಆದ್ಯತೆಯನ್ನ ನೀಡಲು ವರಿಷ್ಠರು ಒಲವನ್ನ ತೋರಿಸ್ತಿದ್ದಾರೆ. 3-4 ಬಾರಿ ಗೆದ್ದು ಮಂತ್ರಿ ಆಗದಂತಹ ಉತ್ಸಾಹಿಗಳು ಯಾರಿದ್ದಾರೆ ಅವರಿಗೆ ಮಣೆ ಹಾಕಲಾಗ್ತಾ ಇದೆ. ಇನ್ನು ಹೊಸಬರಿಗೆ ಯಾರ್ಯಾರಿಗೆ ಒಂದು ಬಂಪರ್ ಆಫರ್ ಸಿಗಬಹುದು, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅಂತ ನೋಡೋದಾದ್ರೆ AS ಪೊನ್ನಣ್ಣ ಮತ್ತು KS ಬಸವಂತಪ್ಪ, ಸಲೀಂ ಅಹಮದ್ ಹಾಗೂ ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್ ಕೂಡ ಈ ಸಾಲಿನಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಹೊಸಬರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡೋಣ ಅಂತ ಒಂದು ಕಡೆಯಲ್ಲ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ಹಾಗಾಗಿ ಇನ್ನು KS ಬಸವಂತಪ್ಪ ಇರ್ಬೋದು, ಪೊನ್ನಣ್ಣ ಇರಬಹುದು, ರಿಜ್ವಾನ್ ಅರ್ಷದ್ ಇರ್ಬೋದು, ಬಚ್ಚೇಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಯುವ ಶಾಸಕರಿಗೆ ಆದ್ಯತೆಯನ್ನು ನೀಡಲು ವರಿಷ್ಠರು ಒಂದು ಕಡೆ ಒಲವನ್ನು ತೋರಿಸ್ತಾ ಇರುವಂಥದ್ದು. 3-4 ಬಾರಿ ಗೆದ್ದರೂ ಮಂತ್ರಿ ಆಗದಂತಹ ಉತ್ಸಾಹಿಗಳು ಯಾರಿದ್ದಾರೆ ಅಂಥವರಿಗೆ ಮಣೆ ಹಾಕಲು ಈಗ ಹೈಕಮಾಂಡ್ ಮುಂದಾಗ್ತಾ ಇದೆ. ನಮ್ಮ ಜಾತಿಗೆ ಕೊಡಿ, ನಮ್ಮ ಧರ್ಮಕ್ಕೆ ಮಂತ್ರಿಗಿರಿಯನ್ನ ನೀಡಿ ಅಂತ ವಿವಿಧ ಸಮುದಾಯಗಳಿಂದ ಈಗ ಸಚಿವ ಸ್ಥಾನಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ವಿವಿಧ ಸಮುದಾಯಗಳಿಂದ ಸಚಿವ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗಿದೆ. 3ರಿಂದ 4 ಸ್ಥಾನಕ್ಕೆ ಮುಸ್ಲಿಂ ಸಮುದಾಯ ಒಂದು ಕಡೆ ಬೇಡಿಕೆ ಇಟ್ಟಿದ್ರೆ ಕನಿಷ್ಠ 5 ಸ್ಥಾನ ಬೇಕೇ ಬೇಕು ಅಂತ ಒಕ್ಕಲಿಗರು ಹೇಳ್ತಾ ಇರುವಂಥದ್ದು. ಆದ್ರಿಂದ ಏನು 6ರಿಂದ 7 ಸ್ಥಾನಕ್ಕೆ SC/ST ಸಮುದಾಯ ಪಟ್ಟನ್ನ ಹಿಡಿದಿದೆ. ಲಿಂಗಾಯತ ಸಮುದಾಯಕ್ಕೂ ಕೂಡ 6-7 ಮಂತ್ರಿ ಸ್ಥಾನ ಬೇಕಂತೆ. ಅಷ್ಟೇ ಅಲ್ಲ, ಜಿಲ್ಲೆವಾರು ಲೆಕ್ಕದಲ್ಲಿ ಮಂತ್ರಿ ಮಾಡುವಂತೆ ಬೇಡಿಕೆಯನ್ನು ಕೂಡ ಇಡಲಾಗ್ತಾ ಇದೆ. ನೋಡಿ, ನಮ್ಮ ಜಾತಿಗೆ ಕೊಡಿ, ನಮ್ಮ ಧರ್ಮಕ್ಕೆ ಕೊಡಿ ಮಂತ್ರಿಗಿರಿನ ಅಂತ ಈಗ ದುಂಬಾಲು ಬಿದ್ದಿರುವಂಥದ್ದು. ನಮ್ಮ ಜಾತಿಗೆ ಇಷ್ಟು ಬೇಕು ಅಂತ ಹೇಳಿ ವಿವಿಧ ಸಮುದಾಯಗಳಿಂದ ಸಚಿವ ಸಂಪುಟಕ್ಕೆ ಪೈಪೋಟಿಯನ್ನು ನೀಡಲಾಗ್ತಾ ಇದೆ. ಸಚಿವ ಸಂಪುಟ ಸ್ಥಾನಕ್ಕೆ 3ರಿಂದ 4 ಸ್ಥಾನವನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಿ ಅಂತ ಏನು ಪಟ್ಟು ಹಿಡಿದಿರುವಂಥದ್ದು. ಇನ್ನು ಕಡಿಮೆ ಆಗ್ತಾ ಇಲ್ಲ ಆಕಾಂಕ್ಷಿಗಳು. ಬಸವರಾಜ ರಾಯರೆಡ್ಡಿ ಇರಬಹುದು, HC ಬಾಲಕೃಷ್ಣ ಹಾಗೂ ಶ್ರೀನಿವಾಸ್ ಇದ್ದಾರೆ. ಅಜಯ್ ಸಿಂಗ್ ಕೂಡ ಇರುವಂಥದ್ದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. NA ಹ್ಯಾರಿಸ್ ಕೂಡ ಇರುವಂಥದ್ದು. ಷಡಾಕ್ಷರಿ ಕೂಡ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಕೂಡ ಇದ್ದಾರೆ. ಇನ್ನು ಬಿ ಶಿವಣ್ಣ ಕೂಡ ಇರುವಂಥದ್ದು. ಇವರೆಲ್ಲರೂ ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂಥದ್ದು. ಕಡಿಮೆ ಆಗ್ತಾ ಇಲ್ಲ ಆಕಾಂಕ್ಷಿಗಳ ಸಂಖ್ಯೆ. 20 ಸ್ಥಾನಕ್ಕೆ 80 ಜನ ಏನು ಮುಗಿಬಿದ್ದಿದ್ದಾರೆ. ನನಗೆ ಕೊಡಿ, ನನಗೆ ಕೊಡಿ, ನನಗೆ ಕೊಡಿ, ನನಗೆ ಕೊಡಿ ಅಂತ ಹೇಳಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ದುಂಬಾಲು ಬೀಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಇದು DK ಶಿವಕುಮಾರ್ಗೆ ತಲೆನೋವು ಶುರುವಾಗ್ಬಿಟ್ಟಿರುವಂಥದ್ದು. ಯಾರಿಗಪ್ಪ ಕೊಡೋದು, ಯಾರನ್ನು ಸಚಿವ ಸ್ಥಾನ ಮಾಡೋದು, ಈ ತಲೆನೋವೇ ಬೇಡ, ಇದನ್ನೆಲ್ಲ ಹೈಕಮಾಂಡ್ ತಲೆಗೆ ಹಾಕ್ಬಿಡೋಣ, ಅವರ ಒಂದು ಹೆಗಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಈಗ DK ಶಿವಕುಮಾರ್ ಇದೆಲ್ಲವನ್ನ ಹೈಕಮಾಂಡ್ ಜವಾಬ್ದಾರಿಗೆ ನೀಡಿಬಿಟ್ಟಿದ್ದಾರೆ. ಹೈಕಮಾಂಡ್ ಯಾರನ್ನು ಸೂಚಿಸ್ತಾರೋ ಅವರೇ ಸಚಿವರಾಗ್ತಾರೆ. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೈಕಮಾಂಡ್ ಹೇಳಿದವರು ಇಲ್ಲಿ ಏನು ಸಚಿವರಾಗ್ತಾರೆ ಅಂತ DK ಶಿವಕುಮಾರ್ ತಿಳಿಸಿದ್ದಾರೆ.